ಎಲ್ಲರಿಗೂ ಜಯನಾನಿಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಹೇಗೆ ಬಿಂಡಿ ಮಸಾಲ ಇಲ್ಲ ಬೆಂಡೆಕಾಯಿ ಮಸಾಲ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಒಂದು ಕಡಾಯಿಗೆ ನಾನು 3 ಇಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ಬಿಸಿ ಆಗೋಕೆ ಬಿಡ್ತಾ ಇದ್ದೀನಿ. ಜೊತೆಗೆ ನಾನು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಒರೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಒಳಪೆ ಏನಿರುತ್ತೋ ಅದೆಲ್ಲ ಕಂಪ್ಲೀಟ್ ಆಗಿ ನಿಲ್ಲುತ್ತೆ. ಇದನ್ನ ನಾವು ಚೆನ್ನಾಗಿ ಡೀಪ್ ಶಾಲೋ ಫ್ರೈ ಆಗಿ ಮಾಡ್ಬೇಕಾಗುತ್ತೆ. ಬಿಕಾಸ್ ಅದು ಕ್ರಿಸ್ಪಿನೆಸ್, ಅದು ಒಳಪೆ ಏನಿರುತ್ತೋ ಅದೆಲ್ಲ ಕಂಪ್ಲೀಟ್ ಆಗಿ ಫ್ರೈ ಆಗುತ್ತೆ. ಸೊ ಇದ್ರ ಜೊತೆಗೆ ನಾನು ಒಂದು ಮಸಾಲೆ ಮಾಡ್ಕೊಬೇಕಾಗತ್ತೆ. ಅದೇನು ಮಸಾಲೆ ಅಂತಂದ್ರೆ, ಮೊದಲಿಗೆ ಒಂದು ಬೌಲ್ ಅಲ್ಲಿ ನಾನು ಕಪ್ ಗಟ್ಟಿ ಮೊಸರು, ಇದಕ್ಕೆ ನಾವು ಒಂದ್ ಸ್ವಲ್ಪ ಸ್ಪೈಸಸ್ ಹಾಕೊಬೇಕಾಗತ್ತೆ. ಜೀರಿಗೆ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಹಾಗೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಮತ್ತೆ ಬ್ಲಾಕ್ ಪೆಪ್ಪರ್ ಪೌಡರ್, ಮತ್ತೆ ಇದಕ್ಕೆ ನಾವು ಟೇಸ್ಟ್ ಎನ್ಹಾನ್ಸ್ ಮಾಡಕ್ಕೆ ನಾವು ಹಾಕ್ತಾ ಇದೀವಿ ಮ್ಯಾಗಿ ಮಸಾಲ. ಇಷ್ಟು ಸ್ಪೈಸಸ್ ನ ಹಾಕೊಂಡು ನಾವು ಯಾವ್ದೇ ಲಂಪ್ಸ್ ಇರೋ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಟಿಪ್ಸ್ ಏನಪ್ಪಾ ಅಂತಂದ್ರೆ, ಯಾವಾಗ ಬೆಂಡೆಕಾಯಿ ಫ್ರೈ ಮಾಡ್ತಿರ್ತೀರೋ ಅವಾಗಲೇ ಸೈಡ್ ಅಲ್ಲಿ ಈ ಮಸಾಲೆ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ನಮ್ಮ ಬೆಂಡೆಕಾಯಿ ಫ್ರೈ ಆಗಿದೆ, ಇದನ್ನ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಇಷ್ಟನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ 1/4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಕ್ಕೆ ಅಂತಂದ್ರೆ ಇದಕ್ಕೆ ಒಳ್ಳೆ ಟೇಸ್ಟ್ ಎನ್ಹಾನ್ಸ್ ಆಗ್ಲಿ ಅಂತ. ಇವಾಗ ನಾವೇನು ಮಸಾಲೆ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕಿ ಚೆನ್ನಾಗಿ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಮೊಸರುದು ಮತ್ತೆ ಸ್ಪೈಸಸ್ದು, ಅಷ್ಟಕ್ಕೆ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ ಸ್ವಲ್ಪ ಪ್ಲೇಟ್ ನ ಮುಚ್ಚಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ್ಲೇ ನೀರ್ ಹಾಕಕ್ ಹೋಗ್ಬೇಡಿ, ಒಂದ್ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ನೀರ್ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ಇದನ್ನ ಒಂದು ಕುದಿ ಬಂದಾದ್ಮೇಲೆ ನಾವು ಇದನ್ನ ಒಂದ್ ಸ್ವಲ್ಪ ಕವರ್ ಮಾಡಿ ಸಿಮ್ಮಲ್ಲಿ ಇಡೋಣ. ಪಿಂಡಿ ಮಸಾಲಾನ ನೀವು ಅನ್ನ ಜೊತೆ, ಚಪಾತಿ, ಪೂರಿ, ಪರಾಟ ಜೊತೆ ಇಲ್ಲ ಹಾಗೆ ಕೂಡ ಇದನ್ನ ಟೇಸ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕುದಿ ಚೆನ್ನಾಗಿ ಬಂದಿದೆ. ಇವಾಗ ನಾವು ಏನು ನಮ್ಮ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದೀವೋ ಅಷ್ಟರಿಂದಕ್ಕೆ ಹಾಕಿ ಬೆಂಡೆಕಾಯಿ ಚೆನ್ನಾಗಿ ಅಬ್ಸರ್ವ್ ಆಗ್ಬೇಕು ಮಸಾಲೆ ಜೊತೆ, ಅಲ್ಲಿವರೆಗೂ ಫ್ರೈ ಮಾಡೋಣ. ನೀವು ಬ್ಯಾಚುಲರ್ಸ್ ಆಗ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಿಮ್ಗೆ ಏನಾದ್ರು ಬೆಂಡೆಕಾಯಿ ಪಲ್ಯ ತಿಂದು ಬೋರ್ ಆಗಿರ್ಬೋದು, ಇಲ್ಲ ಮಕ್ಕಳು ನಂಗೆ ಬೆಂಡೆಕಾಯಿನೇ ಬೇಡ ಅನ್ನೋರಿಗೆ ಈ ರೆಸಿಪಿನ ಮಾಡ್ಕೊಡಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ, ತುಂಬಾ ಸುಲಭ ಆಗಿದೆ. ಸೊ ನಮ್ಮ ಬಿಂಡಿ ಮಸಾಲ ಇವಾಗ ಫ್ರೈ ಆಗಿದೆ ಕರೆಕ್ಟ್ ಆಗಿ ಚೆನ್ನಾಗಿ. ಸೊ ಇದನ್ನ ನಾವು ಒಂದು ಸರ್ವಿಂಗ್ ಬೌಲ್ ಅಲ್ಲಿ ಸರ್ವ್ ಮಾಡೋಣ. ಸೊ ನೀವು ಇದನ್ನ ಲಂಚ್ ಬಾಕ್ಸ್ ಐಡಿಯಾಸ್ ಇಟ್ಕೊಬಹುದು, ಇಲ್ಲ ನಿಮ್ಗೆ ಮಕ್ಳಿಗೆ ಏನಾದ್ರು ಚೆನ್ನಾಗಿ ಮಾಡ್ಕೊಡ್ಬೇಕು ಅಂದ್ರೆ ಇದನ್ನ ನೀವು ರೆಸಿಪಿನ ಮಾಡ್ಬೋದು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಏನಾದ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಸೋ ದಟ್ ನಾನು ಏನೇ ವಿಡಿಯೋಸ್ ಮಾಡೋದು ನಿಮ್ಗೆ ಅದು ಫಸ್ಟ್ ನೋಟಿಫೈ ಆಗುತ್ತೆ. ಇಲ್ಲ ನೀವು ನಮ್ಮ ಚಾನೆಲ್ನ ನೀವು ಫೇಸ್ಬುಕ್ ಇಂದ ಏನಾದ್ರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಫಾಲೋ ಮಾಡಿ. ಸೊ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.